ನಮಸ್ಕಾರ, ಥ್ಯಾಂಕ್ ಯು ಬಂದಿರೋದಕ್ಕೆ. ಇದು ನನ್ನ 15th ಮೂವಿ ಆ್ಯಕ್ಚುಲಿ. ಅದರಲ್ಲಿ 4 ಮೂವಿ ಸರ್ ಜೊತೆನೇ ಮಾಡಿದ್ದೀನಿ ಮ್ಯೂಸಿಕ್ ಡೈರೆಕ್ಟ್ರಾಗಿ. ಆ್ಯಂಡ್ ಈ ಮೂವಿಯಲ್ಲಿ 2 ಸಾಂಗ್ ಇದೆ. ಒಂದು ಇನ್ವೆಸ್ಟಿಗೇಷನ್ ಸಾಂಗ್ ಮತ್ತು ಇನ್ನೊಂದು ಫೀಲಿಂಗ್ ಸಾಂಗ್. ಸೊ ಆಲ್ಮೋಸ್ಟ್ ಕಂಪೋಸಿಷನ್ಸ್ ಎಲ್ಲ ಆಗಿದೆ. ಮತ್ತು ಮೂವಿಯಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಇದೆ. ಥೀಮ್ ಮ್ಯೂಸಿಕ್ಸ್ ಎಲ್ಲನೂ ರೆಡಿ ಆಗಿದೆ. ಸೊ ಇನ್ನು ಮುಂದೆ ಸಿನಿಮಾ ನೋಡಬೇಕಂತೆ. ಇನ್ವೆಸ್ಟಿಗೇಷನ್ ಅದೇ ಸರ್, ಕೊಲೆ ಸಂಬಂಧ ಹೇಳಿದ್ರಲ್ಲ ಸರು, ಆ ಕೊಲೆ ಸಂಬಂಧ ಒಂದು ಸಾಂಗ್ ಬರುತ್ತೆ. ಒಂದು ಸಿನಿಮಾ ಥೀಮ್ ಜೊತೆನೇ ಆ ಇನ್ವೆಸ್ಟಿಗೇಷನ್ ಮಾಡೋದು ಒಂದು ಸಾಂಗ್ ಥರ ಬರುತ್ತೆ. ಸಿಚುವೇಶನ್ ಸಾಂಗ್, ಮಾಂಟೇಜಸ್ ಥರ ಸರ್. ಒಂದು ಸಾಂಗ್ ಪ್ರಮೋದ್ ಸರ್ ಬರೆದಿದ್ದಾರೆ, ಇನ್ನೊಂದು ಬಂದುಬಿಟ್ಟು ಲಿರಿಕ್ಸ್ ಡಿಸೈಡ್ ಮಾಡಿಲ್ಲ, ಡಿಸೈಡ್ ಮಾಡಬೇಕು ಸರ್. ಲಾಂಛನದಲ್ಲಿ SK ಬಾಸಾ ಫಿಲ್ಮ್ಸ್ ಲಾಂಛನದಲ್ಲಿ ಚೂಬಾನ ಅನ್ನುವ ಸಿನಿಮಾವನ್ನು ಇವತ್ತು ಮುಹೂರ್ತ ಮಾಡಿದ್ದಾರೆ. ಅದರ ನಿರ್ದೇಶನವನ್ನು SR ಪ್ರಮೋದ್ ಅವರು ಮಾಡ್ತಾರೆ. ಚಿತ್ರಕ್ಕೂ ಚಿತ್ರತಂಡಕ್ಕೂ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಎಲ್ಲರಿಗೂ ಶುಭವಾಗಲಿ. ಹಾಗೆ ನನಗೆ ಒಂದು ಸಂತೋಷದ ವಿಷಯ ಇದೆ. ಇಲ್ಲಿ SR ಪ್ರಮೋದ್ ಅವರು ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರು ಕೂಡ. ಹಾಗೆ ಒಂದು ಸಿನಿಮಾ ಅಂದ ತಕ್ಷಣ ಈಗ ಡಿಜಿಟಲ್ ಬಂದ ಮೇಲೆ ಕ್ಲ್ಯಾಪ್ ಸಿಸ್ಟಮು ಇಲ್ಲ, ಎವ್ರಿ ಶಾಟಿಗೆ ಕ್ಲ್ಯಾಪ್ ಕೊಡೋದಿಲ್ಲ. ನಾವೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಬಂದ ಸಂದರ್ಭದಲ್ಲಿ ಕ್ಲ್ಯಾಪ್ ಕೊಟ್ಟು ಆ ನಂಬರ್ ಕೊಟ್ಟ ಮೇಲೇ, ಅದು 4 ಫ್ರೇಮ್ಸಲ್ಲಿ ನಂಬರ್ ಕೊಟ್ಟು ಬಂದರೆ ಅವನು ಪಕ್ಕ ಗುಡ್ ಕ್ಲ್ಯಾಪ್ ಬಾಯ್ ಅಂತ ಹೇಳೋದು. ಇದನ್ನು ಇವತ್ತು ಮತ್ತೆ ಮರುಕಳಿಸಿದೆ. ಯಾಕೆ ಅಂದರೆ ಎಲ್ಲ ಸಿನಿಮಾಕ್ಕೆ ಕ್ಲ್ಯಾಪ್ ಕೊಡ್ತಾರೆ. ನಾನೊಬ್ಬ ನಿರ್ದೇಶಕ ಸಂಘದ ಅಧ್ಯಕ್ಷನಾಗಿ ನಾನೊಬ್ಬ ಇವತ್ತು ಕ್ಲ್ಯಾಪ್ ಬಾಯ್ ಆಗಿದ್ದೆಲ್ಲ, ಅದು ಭಾರಿ ಖುಷಿ ಆಯ್ತು ನನಗೆ. ಹಾಗೆ ಒಂದು ಸಿನಿಮಾವನ್ನು ಕ್ಯಾಮರಾ ಚಾಲನೆ ಮಾಡಬೇಕಾದ್ರೆ ಛಾಯಾಗ್ರಾಹಕರು ಬೇಕು. ಅದಕ್ಕೋಸ್ಕರ ಅವರು ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಾದಂಥ JG ಕೃಷ್ಣವರನ್ನು ಕರೆಸಿ ಅವರ ಮುಖಾಂತರ ಕ್ಯಾಮ್ರಾ ಚಾಲನೆಯನ್ನು ಮಾಡಿಸಿದ್ದಾರೆ. ಇದು SR ಪ್ರಮೋದ್ ಅವರ ಪರಿಕಲ್ಪನೆ ತುಂಬ ಇಷ್ಟ ಆಯ್ತು ನನಗೆ. ಯಾಕೆಂದರೆ ಒಬ್ಬ ನಿರ್ದೇಶಕ ಮತ್ತು ಒಬ್ಬ ಛಾಯಾಗ್ರಾಹಕ ತುಂಬ ಅದು ಆತ್ಮೀಯವಾದಂಥ ಒಂದು ಸಂಬಂಧ. ಆ ಸಂಬಂಧವನ್ನು ಗುರುತಿಸುವ ನಿಟ್ಟಿನಲ್ಲಿ ಒಬ್ಬ ನಿರ್ದೇಶಕರ ಸಂಘದ ಅಧ್ಯಕ್ಷರನ್ನು ಮತ್ತು ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರನ್ನು ಇದು ಕರೆದುಬಿಟ್ಟು ಇವತ್ತು ಈ ಕಾರ್ಯಕ್ರಮವನ್ನು, ಈ ಸಿನಿಮಾವನ್ನು ಮುಹೂರ್ತ ಮಾಡಿದ್ದಾರೆ. ಅವರಿಗೆ ಶುಭವಾಗಲಿ. ಹಾಗೆಯೇ ಚೂಬಾನ ಸಿನಿಮಾದ ಕತೆ ನನಗೆ ಗೊತ್ತಿಲ್ಲ, ಅದನ್ನು ನಿರ್ದೇಶಕರು ಹೇಳ್ತಾರೆ. ಪ್ರಮೋದ್ ಅವರು ಛಲ ಬಿಡದೆ ಒಂದಲ್ಲ ಒಂದು ಸಿನಿಮಾವನ್ನು ಮಾಡ್ತಾನೇ ಇರ್ತಾರೆ. ಅವರಿಗೆ ಎಲ್ಲರೂ ಮೀಡಿಯಾದವರಾಗಲಿ ಎಲ್ಲರೂ ಅವರಿಗೆ ಎಲ್ಲರ ಸಪೋರ್ಟು ಪ್ರಮೋದ್ ಅವ್ರಿಗೂ ಇರಲಿ. ಹಾಗೆ ಹೈದರಾಬಾದಿಂದ ಬಂದಂಥ ನಿರ್ಮಾಪಕರು, ವಿಜಯವಾಡದಿಂದ ಬಂದ ನಿರ್ಮಾಪಕರು, ಹೀರೋ ಕೂಡ, ಹಾಗೆ ನಾಯಕಿಯರು ಇಬ್ಬರು ಇದ್ದಾರೆ, ಇನ್ನೂ ಹಲವಾರು ಕಲಾವಿದರಿದ್ದಾರೆ. ಎಲ್ರಿಗೂ ಶುಭವಾಗಲಿ. ನಮ್ಮ ಸಂಘದ ಪರವಾಗೂ ಕೂಡ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಶುಭಾಶಯಗಳು ಕೋರ್ತಾ ಇದ್ದೀನಿ. ಒಂದು ಸಿನಿಮಾ ಮಾಡೋದು ಭಾಳ ಕಷ್ಟ ಈಗ ಅಂಥ ಇದರಲ್ಲಿ ಒಂದು ಸಿನಿಮಾ ಇವತ್ತು ಪೂಜೆ ಆಗಿದೆ. ಅವರಿಗೆ ಒಳ್ಳೆಯದಾಗಲಿ. ಈ ಚಿತ್ರದಿಂದ ಹಲವಾರು ಕುಟುಂಬ ಸಹಾಯ ಆಗುತ್ತೆ. ಯಾಕೆಂದರೆ ಒಂದು ಸಿನಿಮಾ ಮಾಡ್ತು ಅಂತ ಹೇಳಿದ್ರೆ 100 ಜನ ಟೆಕ್ನಿಷಿಯನ್ಸ್ ಇರ್ತಾರೆ, 100 ಜನ ಎಲ್ಲ ಟೋಟಲಾಗಿರ್ತಾರೆ. ಅವರು 100 ಜನದ ಹಿಂದೆ ಫ್ಯಾಮಿಲಿಗಳಿರ್ತವೆ. ಅವ್ರಿಗೆಲ್ರಿಗೂ ಅನ್ನ ಸಿಗುತ್ತೆ. ಒಬ್ಬ ನಿರ್ಮಾಪಕ ಅನ್ನದಾತ ಅಂಥೇಳಿ ರಾಜ್ಕುಮಾರ್ ಅವರು ಹೇಳಿದ್ದು ಮಾತು ಮತ್ತೆ ವಿಷಯ ನೆನಪು ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಇದನ್ನು ಒಳ್ಳೆ ಸಕ್ಸಸ್ ಮಾಡಿ, ಹಿಟ್ ಮಾಡಿ, ಒಂದು ಮತ್ತೆ ಸಿನಿಮಾ ಮಾಡೋ ಥರ ಮಾಡಿರಿ. ಸದಾ ಕಂಟಿನ್ಯೂ ಆಗಿರಬೇಕು. ಒಂದು ಪ್ರೊಡಕ್ಷನ್ ಮಾಡ್ಬಿಟ್ಟು ನಿಲ್ಲಿಸೋದಲ್ಲ, ಇನ್ನೊಂದು ಪ್ರೊಡಕ್ಷನ್ ಮಾಡಬೇಕು ಅನ್ನೋ ಥರ ಯೋಚನೆ ಮಾಡ್ಬಿಟ್ಟು ಸಿನಿಮಾ ಮಾಡಿರಿ. ಸಿನಿಮಾ ಮಾಡಬೇಕಾದ್ರೆ ಏನೇ ಮಾಡಬೇಕು ಅಂತ ಹೇಳಿದ್ರು ನಾವು ಭಾಳ ಆಲೋಚನೆಯಿಂದ ಮಾಡಬೇಕು. ಯಾವುದೇ ಥರದಲ್ಲೂ ಗಲಾಟೆ ಮಾಡ್ಕೊಂಡಲೆ, ಟೆನ್ಷನ್ ಇಲ್ದಲೆ ಕೂಲಾಗಿ ನೀಟಾಗಿ ಸಿನಿಮಾ ಮುಗಿಸಿ ನಮ್ಮನ್ನೇನು ಪೂಜೆ ಕರೆದಿದ್ರು ಅದೇ ಥರ ಒಂದು ಫಂಕ್ಷನ್ನೇ ಕರೆದು ಮತ್ತು ನಮ್ಮ ಜೊತೆ ಮಾತಾಡೋ ಥರ ಆಗಲಿ ಅಂತೇಳಿ ನಿಮ್ಗೆ ಹೇಳ್ತೀನಿ. ಇಡೀ ಟೀಮ್ಗೆ ಶುಭವಾಗಲಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.